ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಮಾಸದಲ್ಲಿ ನಮಗೆ ಶುಕ್ರನ ಸಂಚಾರ, ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ, ಬುಧನೂ ಕೂಡ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಭದ್ರಮಹಾಯೋಗವನ್ನು, ಮಾಲವ್ಯ ಯೋಗವನ್ನು, ಮತ್ತು ಶನಿ ಸಹಜವಾಗಿ ಕುಂಭದಲ್ಲಿರುವುದರಿಂದಾಗಿ ಅದು ಮೂಲ ತ್ರಿಕೋಣವಾಗಿರುವುದರಿಂದ ಅದೂ ಕೂಡ ಒಂದು ಯೋಗ. ಹಾಗಾದರೆ ಈ 12 ರಾಶಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳೇನು, ಜೊತೆಗೆ ಈ ಶುಕ್ರನಿಂದಾಗಿ ಯಾವ ರಾಶಿಯವರಿಗೆ ಅನುಕೂಲವಾಗುತ್ತೆ? ಶುಕ್ರ ಅಂತ ಹೇಳಿದ್ರೆ ಸಂಪತ್ಪ್ರದ, ಸಂಪತ್ತನ್ನು ಯಾರಿಗೆ ಕೊಡ್ತಾನೆ? ಭೂಮಿ ಪುತ್ರನಾದಂತಹ ಕುಜನ ಒಂದು ಯೋಗ, ಕುಜನ ಒಂದು ದೃಷ್ಟಿ ಬುಧನಿಗೆ ಇರುವುದರಿಂದಾಗಿ ಯಾವ ರಾಶಿಯವರಿಗೆ ಭೂಲಾಭಾದಿಗಳಾಗುತ್ತೆ? ಮತ್ತು ನವರಾತ್ರಿಯ ಕಾಲದಲ್ಲಿ ಯಾವ ರಾಶಿಯವರು ಯಾವ ದೇವಿಯ ಆರಾಧನೆ ಮಾಡುವುದರಿಂದ ಸಂಪತ್ತನ್ನು ಪಡೆಯಬಹುದು, ಬಂದಿರತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲದರನ್ನು ಕೂಡ ಈ ತಿಂಗಳ ಭವಿಷ್ಯದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಬನ್ನಿ ನೋಡೋಣ 12 ರಾಶಿಗಳ ತಿಂಗಳ ಭವಿಷ್ಯ. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಚಂದ್ರನ ಒಂದು ಯೋಗ, ಜೊತೆಗೆ ಗುರುಬಲ ತುಂಬ ಚೆನ್ನಾಗಿದೆ. ಗಜಕೇಸರಿ ಯೋಗದ ಫಲವನ್ನು ಅನುಭವಿಸುವಂತಹ ದಿವಸ. ಹಾಗಾಗಿ ಗುರುಬಲದ ಜೊತೆಗೆ ಚಂದ್ರನೂ ಬಲ ಸಿಂಹದಲ್ಲಿ ಇದ್ದಾಗ ಕರ್ಕಟದ ಫಲವನ್ನು ಹೇಳಬೇಕು ಅಂತ ಹೇಳ್ತಾರೆ. ಅದನ್ನು ಸಿಂಹರಾಶಿಯವರಿಗೆ ಒಳ್ಳೆಯ ಸಂಪತ್ತು ಅನುಭವಿಸುವಂತಹ ಕಾಲ. ತಂದೆಯಿಂದಾಗಿ ಬರಬೇಕಾದ ಸಂಪತ್ತು ಏನಾದರೂ ಬಾಕಿ ಇತ್ತು ಅಂತ ಆದರೆ ಆ ಸಂಪತ್ತು ಬರುತ್ತೆ, ಅಥವಾ ನಿಮ್ಮದೇ ಸ್ವಯಾರ್ಜಿತವಾಗಿರತಕ್ಕಂತಹ ಸಂಪತ್ತು ಕೂಡ ಇರುತ್ತೆ. ಆದರೆ ಸಿಂಹರಾಶಿಚಿತಶ್ಚಂದ್ರ ಭಗವತಿ ಅನ್ಯಪೂಜಿತ ಅಂತ ಹೇಳುವಂತಹ ಫಲದ ಪ್ರಕಾರ ನೀವು ನಿಮಗೆ ಸಂದ ಏನೊಂದು ಹಣ ಇದೆ, ಸಂಪತ್ತು ಇದೆ, ಆ ಸಂಪತ್ತನ್ನು ನಿಮಗಾಗಿ ನೀವು ಉಪಯೋಗಿಸುವುದಕ್ಕಿಂತ ಪರರಿಗಾಗಿ ಉಪಯೋಗಿಸುವುದು ಜಾಸ್ತಿ ಆಗುತ್ತೆ. ಅದರಿಂದಾಗಿ ದುಃಖವೇ ನೀವು ಅನುಭವಿಸಬೇಕಾಗುತ್ತೆ ಹೊರತು ಸಂತೋಷ ಇಲ್ಲ. ಅಲ್ಲಿ ನಿದ್ರಾರಸ್ಯ ಕಫಾದಿಸಾರ ಪಿಟಕ ಶೀತಜ್ವರಂ ಚಂದ್ರಮಾಹ ಅಂತ ಹೇಳಿದ ಪ್ರಕಾರ ಒಂದು ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿ, ಯಾರಿಗೋಸ್ಕರವಾಗಿ ನೀವು ತ್ಯಾಗ ಮಾಡ್ತೀರೋ, ಯಾರ ಸಂತೋಷಕ್ಕಾಗಿ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಬೇಕು ಅಂತ ನೀವು ಬಯಸ್ತೀರೋ ಅವರಿಂದಲೇ ನಿಮಗೆ ದುಃಖ. ಕಾರಣ ನೀವು ಹೇಗೆ ಅವರಿಗೆ ಏನು ಮಾಡ್ತೀರೋ ಅದೇ ಥರ ಅವರೂ ಕೂಡ ಮಾಡಬೇಕು ಅಂತ ಬಯಸುವಂಥದ್ದು. ಹಾಗಾಗಿ ಪರರಿಂದಾಗಿ ಯಾವ ಸಂತೋಷವನ್ನು ಬಯಸದೆ ಪರರ ಸಂತೋಷಕ್ಕಾಗಿ ನೀವು ಜೀವನ ಮಾಡ್ತೀರಿ ಅಂತ ಆದರೆ ತುಂಬ ಒಳ್ಳೆಯದ್ದು. ಆವಾಗ ದುಃಖ ಇಲ್ಲ ಅಂತ ಆದರೆ ತುಂಬ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಜೊತೆಗೆ ಸಿಂಹರಾಶಿಯಿಂದ 2ನೇ ಮನೆಯಲ್ಲಿ ರವಿ, ಕೇತು, ಬುಧರ ಯೋಗ, ಜೊತೆಗೆ ಷಷ್ಠಾಧಿಪತಿಯಾಗಿರತಕ್ಕಂಥ ಶನಿ ಸಪ್ತಮದಲ್ಲಿ ಬಂದು ದೃಷ್ಟಿ ಕೊಡ್ತಾ ಇರುವುದರಿಂದ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಮನೆಯವರಿಗೆ, ಅದು ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ನಿಮ್ಮ ಸೋಲ್ಮೇಟ್ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಸಂತೋಷ ಇಲ್ಲದೆ ಇರುವಂಥದ್ದು, ಅದರಲ್ಲಿ ಪ್ರಧಾನವಾಗಿ ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಆಲಸ್ಯ ಜಾಸ್ತಿ ಆಗುವಂಥದ್ದು, ನಿದ್ದೆ ಜಾಸ್ತಿ ಬರುವಂಥದ್ದು, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರುವಂಥದ್ದು ಈ ಸಿಂಹರಾಶಿಯವರಿಗೆ ನಾವು ಹೆಚ್ಚಾಗಿ ಕಾಣಬೇಕಾಗುತ್ತೆ. ಹಾಗಾಗಿ ಈ ಜಾತಕದ ಪ್ರಕಾರ ಈ ತಿಂಗಳಿನ ನಾವು ನೋಡುವಾಗ ಸಿಂಹರಾಶಿಯವರಿಗೆ ಅನೇಕ ತೊಂದರೆಗಳು ಕೂಡ ನಮಗೆ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಆ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗಿರುವಂತಹದ್ದು ಕೂಡ ಬಹಳ ಮುಖ್ಯ. ಕಾರಣ ಈ ಷಷ್ಠಾಧಿಪತಿ ಆಗಿರತಕ್ಕಂತಹ ಶನಿ ಸಪ್ತಮಕ್ಕೆ ಹೋಗುವಂತಹದ್ದು, ಷಷ್ಠ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ಅದರಿಂದಾಗಿ ಎಷ್ಟೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಹಾಗಾದ್ರೆ ಏನು ಮಾಡಬೇಕು ನಾವು? ನಮಗೆ ಬರುವಂತಹ ಆರೋಗ್ಯಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಅಂತಂದರೆ ಏನು ಹೆದರುವ ಅಗತ್ಯ ಇಲ್ಲ. ವಿಷ್ಣು ಸಹಸ್ರನಾಮವನ್ನು ಒಳ್ಳೆ ರೀತಿಯಲ್ಲಿ ಬೆಳಗಿನ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಮತ್ತು ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ದೇವರಿಗೊಂದು ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸಿ, ಅದರಿಂದಾಗಿ ನಿಮ್ಮ ಅನಾರೋಗ್ಯಗಳೆಲ್ಲ ಪರಿಹಾರವಾಗಿ ಸ್ಥಿರವಾದ ಆರೋಗ್ಯ ನಿಮಗೆ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಅದರಲ್ಲಿಯೂ ಕೂಡ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ನೇಹಿತರು ಜಾಸ್ತಿಯಾಗಿ ಎಂಜಾಯ್ಮೆಂಟ್ ಕಡೆಗೆ ಮನಸ್ಸು ಹೋಗೋ ಸಾಧ್ಯತೆ ಇದೆ. ಇನ್ನು ಮೆಡಿಕಲ್ ಯಾರು ಅಧ್ಯಯನ ಮಾಡ್ತಾ ಇದ್ದೀರಿ, ಮೆಡಿಸಿನ್ ಮಾಡಬೇಕು ಅನ್ನೋ ಅಪೇಕ್ಷೆ ಯಾರಿಗಿದೆ ಅವರು ಆಗುವಾಗ ಮಾರ್ಕ್ಸ್ ಕಡಿಮೆ ಬರುವುದರಿಂದ, ಅಥವಾ ನಾವು ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತಹದ್ದು, ಈ ರೀತಿಯಾಗಿ ಮನಸ್ಸು ಮುರಿದು ಹೋಗುವ ಸಾಧ್ಯತೆಯೂ ಇದೆ.
ಆದ್ದರಿಂದ ಯಾರಿಗೆ ಈ ರೀತಿಯಾಗಿ ಆಗುತ್ತೆ, ಅದು ಕೇವಲ ಈ ಒಂದು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇದ್ದೇನೆ, ಇನ್ನು ಬೇರೆಯವರಿಗೂ ಕೂಡ ಇದೇ ಥರದಲ್ಲಿ ಇದೆ ಅಂತ ಆದರೆ ಅದಕ್ಕೆ ನೀವು ಪ್ರತಿ ಸೋಮವಾರ ಈ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿ, ಅದರಲ್ಲಿ ಕಬ್ಬಿನ ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿಸುವುದು ಬಹಳ ಒಳ್ಳೆಯದು. ಅದರ ಜೊತೆಗೆ ಈ ನವರಾತ್ರಿಗಳಲ್ಲಿ ದುರ್ಗೆಯ ವಿಶೇಷವಾದ ಆರಾಧನೆ, ಮನೋನಿಯಾಮಕಳಾಗಿದ್ದಾಳೆ ಅವಳು. ಆದ್ದರಿಂದ ಪ್ರತಿ ದಿವಸ ಶ್ರೀ ದುರ್ಗಾಯ ನಮಃ ಅನ್ನುವಂತಹ ದುರ್ಗಾ ಮಂತ್ರವನ್ನು ಜಪಿಸುವಂತಹದ್ದು, ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿನಿತ್ಯ ಧಾರಣೆ ಮಾಡುವುದರಿಂದಲೂ ಕೂಡ ನಿಮಗೆ ಅನೇಕ ಲಾಭಗಳು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಹೊರದೇಶಕ್ಕೆ ಹೋಗಿ ಓದಬೇಕು ಅನ್ನುವಂಥ ಅಪೇಕ್ಷೆ ಇರುವವರಿಗೂ ಕೂಡ ಲಾಭವನ್ನು ನಾವು ಪಡೆಯಬಹುದಾಗಿದೆ. ಇನ್ನು ಸಂತಾನಾಕಾಂಕ್ಷಿಗಳು, ಸಂತಾನ ಆಗಿಲ್ಲ ಇತ್ಯಾದಿಗಳಿಗೆ ಯಾರಿಗಾದ್ರೂ ಯೋಚನೆ ಇದ್ದರೆ ಸ್ವಲ್ಪ ತಡ ಆಗುತ್ತೆ. ಕಾರಣ ಪಂಚಮ ಸಂಸ್ಥ ಪಾಪ ಪುತ್ರ ವಿನಾಶಂ ಕರೋತಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆಂದ ಪಂಚಮಾಧಿಪತಿ ಒಳ್ಳೆಯ ಸ್ಥಾನದಲ್ಲಿದ್ದರೂ ಪಂಚಮ ಸ್ಥಾನಕ್ಕೆ ಕುಜನ ಒಂದು ದೃಷ್ಟಿ. ಇನ್ನೂ ಗಮನಿಸಬಹುದು, ನಿಮ್ಮ ಕುಟುಂಬದಲ್ಲಿ ಈ ಸೋದರತ್ತೆ ಅಥವಾ ಚಿಕ್ಕಪ್ಪನ ಮಕ್ಕಳು ಈ ಥರದಲ್ಲಿ ಯಾರಿಗಾದರೂ ಸಂತಾನಹೀನತೆ ಇದೆಯಾ ಅಥವಾ ಅಧಿಕವಾದಂತಹ ಅಬಾರ್ಷನ್ಗಳಾಗಿರುವಂತಹದ್ದು, ಆ ಒಂದು ಯೋಗ ಇದ್ದರೆ ನಿಮ್ಮ ಗಂಡ ಹೆಂಡಂದಿರ ಇಬ್ಬರ ಜಾತಕವನ್ನು ಒಮ್ಮೆ ಪರಿಶೀಲಿಸಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ಅದೇ ಒಂದು ಯೋಗ ನಿಮಗೂ ಕೂಡ ಹೇಳಬಹುದಾಗಿದೆ. ಎಲ್ಲರಿಗೂ ಅಂತಲ್ಲ, ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಂಡಾಗ ಇನ್ನೂ ನಮಗೆ ಸ್ಪಷ್ಟತೆ ಸಿಗುತ್ತೆ. ಇನ್ನು ವಿವಾಹದ ವಿಷಯದಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಹೇಗಿದೆ ಅಂತ ನೋಡುವಾಗ ಸಪ್ತಮಾಧಿಪತಿ ಸಪ್ತಮದಲ್ಲೇ ಬರುವುದು. ಭಾವಾಧಿಪತಿ ಭಾವದಲ್ಲಿ ಬಂದಾಗ ಭಾವಕ್ಕೆ ಪುಷ್ಟಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ, ಭಾವಾಧೀಶೇಚ ಅಂತ ಹೇಳುವಾಗ. ಆದ್ದರಿಂದ ಭಾವಾಧಿಪತಿ ಭಾವದಲ್ಲಿ ಬಂದದ್ದರಿಂದ ಒಳ್ಳೆಯದೇ, ಆದರೆ ಅವನು ಶನಿಯಾಗಿರುವುದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ವಿವಾಹ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಈ ಒಂದು ಕಾಲರಾತ್ರಿ ಅಂತ ಹೇಳ್ತಾರೆ, ಅಂದರೆ ದುರ್ಗೆಯನ್ನು ಕಪ್ಪು ವರ್ಣದ ಕೃಷ್ಣ ವರ್ಣದ ದುರ್ಗೆಯನ್ನು ಚಿಂತನೆಯನ್ನು ಮಾಡ್ತಾ ಸಿಂಹವಾಹಿನಿಯಾದಂತಹ ಮಹಿಷಾಸುರನನ್ನು ಸಂಹಾರ ಮಾಡ್ತಾ ಇರುವಂತಹ ಉಗ್ರ ರೂಪದಲ್ಲಿರ್ತಕ್ಕಂತಹ ದುರ್ಗೆಯನ್ನು ಅಥವಾ ಭದ್ರಕಾಳಿಯನ್ನು ನೀವು ಆರಾಧನೆ ಮಾಡುವುದರಿಂದ ಅಥವಾ ಭದ್ರಕಾಳಿಯ ಪೂಜೆಯನ್ನು ನಡೆಸುವುದರಿಂದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಈ ನವರಾತ್ರಿಗಳಲ್ಲಿ ನೀವು ಕಳೆದುಕೊಳ್ಳಬಹುದಾಗಿದೆ. ಇದರ ಜೊತೆಗೆ ಹನುಮಂತ ದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಅದರಿಂದಲೂ ಕೂಡ ವಿವಾಹಕ್ಕೆ ತೊಂದರೆಗಳೇನಾದರೂ ಇದ್ದಲ್ಲಿ ಆ ಎಲ್ಲ ತೊಂದರೆಗಳು ಕೂಡ ಪರಿಹಾರವಾಗುತ್ತೆ. ಇನ್ನು ಅಷ್ಟಮದಲ್ಲಿ ರಾಹು ಇರುವುದರಿಂದ ಒಂದು ಸ್ವಲ್ಪ ಸ್ಕಿನ್ ಅಲರ್ಜಿ ಅಥವಾ ಡಸ್ಟ್ ಅಲರ್ಜಿಗಳು ಬರುವ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ಆದಷ್ಟು ಮಾಸ್ಕ್ ಹಾಕಿಕೊಂಡು ನೀವು ಜರ್ನಿ ಮಾಡುವಂಥದ್ದಾಗಲಿ ಅಥವಾ ಈ ಹೆಚ್ಚು ಧೂಳು ಇರತಕ್ಕಂತಹ ಕಡೆಗಳಲ್ಲಿ ನಾವು ಪ್ರಯಾಣವನ್ನು ಬೆಳೆಸದೇ ಇರುವಂಥದ್ದಾಗಲಿ, ಈ ರೀತಿಯಾಗಿ ನಾವು ಕೆಲವೊಂದನ್ನು ನಾವು ಮುಂದುವರಿಕೆ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು. ಇನ್ನು ಕರ್ಮಸ್ಥಾನದಲ್ಲಿ ಗುರು ಇರುವುದರಿಂದಾಗಿ, ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿ ಇರುವುದರಿಂದಾಗಿ ಕೆಲಸದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಕೆಲಸದಲ್ಲಿ ಇನ್ನೊಂದಿಷ್ಟು ಲಾಭಗಳನ್ನು ನಾವು ಪಡೆಯಬಹುದಾಗಿದೆ. ಆದರೆ ಈ ಕರ್ಮದಲ್ಲಿರ್ತಕ್ಕಂತಹ ಗುರುವಿಗೆ ಶತ್ರುಕ್ಷೇತ್ರವಾಗಿರೋದ್ರಿಂದ ಕೆಲಸ ಆಲ್ರೆಡಿ ಯಾರು ಮಾಡ್ತಾ ಇದ್ದೀರಿ ಅವರಿಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದಲೇ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆಗೆ ನಾವು ಒಳ್ಳೆಯ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಅವ್ರ ಜೊತೆಗೆ ಹೊಂದಾಣಿಕೊಂಡು ಹೋಗುವಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡಲ್ಲಿ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಲಾಭದಲ್ಲಿ ಕುಜ ಬರುವುದು ಚತುರ್ಥಾಧಿಪತಿ ಆಗಿರೋದ್ರಿಂದ ನಿಮಗೆ ವಾಹನ ಖರೀದಿ ಅಥವಾ ಭೂಮಿ ಖರೀದಿ ಅಥವಾ ಈ ಚಿಕ್ಕಪ್ಪ ದೊಡ್ಡಪ್ಪರಿಂದಾಗಿ ಏನಾದರೂ ಸಮಸ್ಯೆಗಳಾಗ್ತಾ ಇತ್ತು ಅಂತ ಆದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಯೋಗ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೇಗೆ ಬಗೆಹರಿಯುತ್ತದೆ ಅಂತಂದರೆ ಮಾತುಕತೆಯಿಂದಲೇ ಬಗೆಹರಿಸಿಕೊಳ್ಳಬಹುದು. ವಾಹನ ಖರೀದಿ ಮಾಡುವ ಯೋಚನೆ ಇದ್ದರೆ ಖಂಡಿತ ವಾಹನ ಖರೀದಿ ಮಾಡಬಹುದು, ಭೂಮಿ ಖರೀದಿ ಮಾಡಬಹುದು, ಲಾಭಾದಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಈ ವ್ಯಯದಲ್ಲಿರ್ತಕ್ಕಂತಹ ವ್ಯಯಾಧಿಪತಿಯಾದ ಚಂದ್ರ ಲಗ್ನದಲ್ಲಿ ಬಂದಿರುವುದರಿಂದ ಮಾನಸಿಕವಾದ ಚಿಂತೆ, ಮನೋವೇದನೆ ಜೊತೆಗೆ ಒಂದಿಷ್ಟು ನಷ್ಟ ಇತ್ಯಾದಿಗಳು ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನಾನು ಹೇಳಿದ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ಜೊತೆಗೆ ಕಾಲರಾತ್ರಿಯಾದಂತಹ ಆ ದುರ್ಗಾದೇವಿಯ ವಿಶೇಷವಾದ ಕೃಷ್ಣ ವರ್ಣದಲ್ಲಿರ್ತಕ್ಕಂತಹ ಆ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ವಿಶಿಷ್ಟವಾದಂತಹ ಅನುಗ್ರಹವನ್ನು ಪಡೆದುಕೊಂಡು ಎಲ್ಲ ಸಮಸ್ಯೆಗಳಿಂದ ತಾವು ದೂರ ಆಗಬಹುದು ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.